ನೀರು ತೆಗೆದುಕೊಂಡು ಹೋಗಲು ಬಂದಿದ್ದ ಗೌತಮ್ ಅವರಿಬ್ಬರು ಮಾತನಾಡುತ್ತಿದ್ದದನ್ನು ನೋಡಿ ಕೊನೆ ಮಾತು ಬೇರೆ ಕೇಳಿಸಿಕೊಂಡಿದ್ದವನು. ಸೊಸೆಗೆ ನನ್ನನ್ನು ಹೇಗೆ ಸೆರಗಿಗೆ ಗಂಟಾಕಿಕೊಳ್ಬೇಕು ಎಂದು ಹೇಳಿಕೊಡ್ತಿರಬೇಕು. ಅದೀ ತಲೆಗೆ ಎಲ್ಲಿ ಅರ್ಥ ಆಗ್ತದೆ. ಅವಳ ತಂದೆ ಕರೆಯುತ್ತಿದ್ದ ಹಾಗೆ ಮುಲಾಜಿಲ್ಲದೆ ಬಿಟ್ಟು ಹೋಗ್ತಾಳೆ. ಹೇಳಿಕೊಂಡೇ ತಿರುಗಿ ನಡೆದಿದ್ದ. ನೀರಿನ ಬಾಟಲಿ ಹಿಡಿದು ಬಂದ ಚಂದನ ಪುಟ್ಟ ಟೇಬಲ್ ಮೇಲೆ ಇಟ್ಟು ಮಂಚದ ಮೇಲೆ ಕುಳಿತು ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡುತ್ತಿದ್ದವನ ಪಕ್ಕದಲ್ಲಿ ಬಂದು ಕುಳಿತಿದ್ದಳು. ಗೌತಮ್ ಇಷ್ಟಕ್ಕೆಲ್ಲ ಕರಗಿ ಬಿಡುತ್ತೇನೆ ಎಂದುಕೊಂಡಿದ್ದಾಳೆ. ಅತ್ತೆ ಸೊಸೆಗೆ ಟ್ರೈನಿಂಗ್ ಚೆನ್ನಾಗಿಯೇ ಕೊಟ್ಟಿರುವಾಗಿದೆ. ಧೈರ್ಯ ನೋಡು, ಜೋರಾಗಿ ಹೇಳಿಕೊಂಡು ಸರಿದು ಕುಳಿತಿದ್ದ. ಚಂದನ ಅವನ ಬಳಿಗೆ ಮತ್ತಷ್ಟು ತಾನು ಸರಿದು ಕುಳಿತಿದ್ದಳು. ಗೌತಮ್ ಅವಳತ್ತ ನೋಡದೆ ಮತ್ತೆ ಸರಿದು ಮಂಚದ ಆ ತುದಿಗೆ ಕುಳಿತಿದ್ದ. ಮತ್ತೆ ಸರಿದ ಚಂದನ ಅವನ ಕಡೆ ಪೂರವಾಗಿಯೇ ಲೈಟ್ ಸ್ವಿಚ್ ಆಫ್ ಮಾಡಿದಳು. ಅವಳ ಕೂದಲ ಕಂಪಿಗೆ ಒಂದು ಕ್ಷಣ ಮತ್ತೇರಿದಂತಾಗಿತ್ತು. ಆದರೂ ಮುಖದ ಬಿಗಿ ಸಡಿಲ ಮಾತ್ರ ಆಗಲಿಲ್ಲ. ತೀರ ಪಕ್ಕಕ್ಕೆ ಕುಳಿತವಳು ತುಂಬ ಕೋಪ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಎಂದವಳು ಹಣೆ ಮೇಲೆ ಹರಡಿದ್ದ ಕೂದಲನ್ನು ಹಿಂದಕ್ಕೆ ತಳ್ಳಿದಳು. ಗೌತಮ್ ಉಸಿರು ಬಿಗಿ ಹಿಡಿದಿದ್ದ. ಏಕಾಂತದ ಸಮಯ. ಕಿಟಕಿಯಿಂದ ಬೀಸುತ್ತಿದ್ದ ತಣ್ಣನೆಯ ಗಾಳಿ, ಪಕ್ಕದಲ್ಲಿ ಮನಮೆಚ್ಚಿದ ಮಡದಿ. ಸುಮ್ಮನೆ ಉಳಿಯುವುದು ಸಾಹಸದ ಕೆಲಸ ಎನಿಸಿತು. ಅವಳ ಕೈ ಸರಿಸಿ ಬಿಗುಮಾನ ತೋರಿದ್ದ. ತಲೆನೋವಿದೆಯಾ, ವಿಕ್ಸ್ ಹಚ್ಚಿಕೊಡ್ಲಾ ಕೇಳಿದ್ದಳು. ಲ್ಯಾಪ್ಟಾಪ್ ಎತ್ತಿಡದೆ ಹಾಗೆ ಉಳಿದಿದ್ದವನು ಇನ್ನು ಅಪ್ಡೇಟ್ ಆಗಬೇಕು ಹೇಳಿದ್ದ. ಅದಕ್ಕೆ ಹೇಳ್ತಾ ಇದ್ದೀರಾ, ನನಗೆ ಹೇಳ್ತಾ ಇದ್ದೀರಾ ನೇರವಾಗಿ ಕೇಳಿದಳು ಗೊಂದಲ ಉಂಟಾದಾಗ. ಇವಳಿಂದ ಈ ಮಟ್ಟಿಗೆ ಎಕ್ಸ್ಪೆಕ್ಟ್ ಮಾಡೋದು ದಡ್ಡತನ ಹೇಳಿಕೊಂಡಿದ್ದ. ನೀವು ಕೋಪದಲ್ಲಿ ಇದ್ದಾಗ ತುಂಬ ಚೆನ್ನಾಗಿ ಕಾಣ್ತೀರಾ ಹೇಳುತ್ತಾ ಲ್ಯಾಪ್ಟಾಪ್ ಹಿಡಿದಿದ್ದ ಅವನ ಕೈ ಹಿಡಿದಿದ್ದಳು. ಅದು ನನಗೆ ಗೊತ್ತು, ಅಲ್ಲದೆ ನಿನ್ನ ಸಹಾಯ ಬೇಡ, ನಾನು ಹಿಡಿದುಕೊಳ್ಳಬಲ್ಲೆ, ನೀನೋಗಿ ಮಲಗು ಹೇಳಿದರೂ ಕೈ ಬಿಡಿಸಿಕೊಳ್ಳಲು ಹೋಗಲಿಲ್ಲ. ನೀವು ಮಲಗೋಲ್ವಾ, ನನಗೆ ನಿದ್ದೆ ಬರ್ತಾ ಇಲ್ಲ. ಅವತ್ತು ನೀವು ಏನು ಹೇಳಿದ್ರಿ, ನಿಮ್ಮ ಮಾತು ನೀವೇ ಬಿಟ್ಟು ಕೊಡ್ತಿದ್ದೀರಾ. ಏನಂದೆ ನೆನಪಿದ್ದರೂ ಕೇಳಿದ. ಅಂದು ಪ್ರತಿದಿನ ಹೀಗೆ ತೋಳಿನಲ್ಲಿ ತುಂಬಿಕೊಂಡು ಮುದ್ದಾಡಿ ತೋಳಿನ ಆಸರೆಯಲ್ಲಿ ಉಳಿಸಿಕೊಳ್ಳುತ್ತೇನೆ ಎಂದು ಹೇಳಿದ್ರಿ. ಹೌದು, ನನ್ನ ಹೆಂಡತಿಗೆ ಹೇಳಿದ್ದೆ. ಕೃಷ್ಣ ಪ್ರಸಾದ್ ಅವರ ಮಗಳಿಗೆ ಹೇಳಿರಲಿಲ್ಲ. ಸುಮ್ಮನೆ ಮಲಗು. ನಿಜವಾಗಿಯೂ ನಿಮ್ಮನ್ನು ಬಿಟ್ಟು ಮಲಗ್ಲಾ ಕೇಳುವುದು ನೋಡು, ಇವಳಿಗೆ ಹಕ್ಕಿಲ್ವಾ. ಮುಂದುವರೆದಿದ್ದರೆ ನಾನು ಬೇಡ ಎಂತಿದ್ನ ಎಂದುಕೊಳ್ಳುತ್ತಲೇ ಚಂದನ ಡಿಸ್ಟರ್ಬ್ ಮಾಡೋಲ್ಲ, ನಿಮ್ಮ ಕೆಲಸ ನೋಡಿ ಹೇಳಿದವಳು ಅಲ್ಲೇ ಪಕ್ಕಕ್ಕೆ ತಿರುಗಿ ಮಲಗಿದ್ದಳು. ಹಣೆ ಹೊತ್ತಿ ಹಿಡಿದುಕೊಂಡವನು ಮಲಗಿದ್ದವಳ ಕಡೆ ನೋಡಿದ್ದ. ತೋಳ ತುಂಬ ತುಂಬಿಕೊಂಡಾಗ ನಾಚಿಕೆಯಿಂದ ತನ್ನ ಕೊರಳಲ್ಲಿ ಮುಖ ಹುದುಗಿಸುತ್ತಿದ್ದವಳ ರೀತಿ ನೆನಪಾಗಿತ್ತು. ನೀರು ಕುಡಿತ್ಯಾ, ತಂದು ಕೊಡ್ಲಾ ಕೇಳಿದ್ದ. ಬೇಡ, ಕುಡಿದು ಬಂದಿದ್ದೆ. ಸರಿಯಾಗಿ ಊಟ ಮಾಡಿಲ್ಲ ಅನಿಸುತ್ತೆ, ಹಣ್ಣು ತಂದು ಕೊಡ್ಲಾ. ಬೇಡ, ಹೊಟ್ಟೆ ತುಂಬಿದೆ. ಬೇರೆ ಏನಾದರೂ ಬೇಕಾ, ಚಾಕ್ಲೇಟ್ ತಂದು ಕೊಡ್ಲಾ. ಮಲಗುವಾಗ ಬೇಡ, ಹುಳುಕಲ್ಲು ಆಗುತ್ತದೆ. ಕೋಪಗೊಂಡವನು ನೆಮ್ಮದಿಯಾಗಿ ಮಲಗಿ ನಿದ್ದೆ ಮಾಡು, ಯಾರ ಮನೆ ಹತ್ತಿ ಹುರಿದ್ರೆ ನಿಂಗೇನು ಚಿಂತೆ ಹೇಳಿದವನು ತನ್ನ ಲ್ಯಾಪ್ಟಾಪ್ ಎತ್ತಿಟ್ಟು ಅವಳಿಗೆ ಬೆನ್ನು ಹಾಕಿ ಮಲಗಿದ. ಕೋಪ ಜಾಸ್ತಿ ಬಂದಿದೆ, ಅದಕ್ಕೆ ಏನೇನೋ ಮಾತನಾಡ್ತಾ ಇದ್ದಾರೆ ಯೋಚಿಸುತ್ತಲೇ ಮಲಗಿದ್ದಳು. ಬೆಳಿಗ್ಗೆ ಎದ್ದ ಚಂದನ ತಾನು ಗಂಡನ ತೋಳಿನಲ್ಲಿ ಬೆಚ್ಚಗೆ ಮಲಗಿರುವುದು ನೋಡಿ ನಿದ್ದೆಗಣ್ಣಿನಲ್ಲಿ ನಾನೇ ಹೀಗೆ ಬಂದು ಬಿಟ್ಟೆ ಎನಿಸ್ತದೆ. ಇನ್ನು ಎಚ್ಚರಗೊಂಡರೆ ಕೋಪಗೊಳ್ಳುತ್ತಾರೆ. ಮೊದಲು ಎದ್ದು ಹೋಗಬೇಕು ಎಂದುಕೊಂಡರು. ಹಿಂದಿನ ದಿನದ ಕೋಪ, ಮನಸ್ತಾಪ, ನೋವಿನಿಂದ ನರಳಿದ ಕ್ಷಣಗಳು ನೆನಪಾಗಿ ಸ್ವಲ್ಪ ಹೊತ್ತು ಇದ್ದು ಹೋಗಿಬಿಡೋಣ ಎನಿಸುತ್ತಲೇ ಮತ್ತೆ ನೆಮ್ಮದಿಯಾಗಿ ಕಣ್ಣು ಮುಚ್ಚಿ ಅಲ್ಲೇ ಉಳಿದಿದ್ದಳು. ಕೆಲ ಕ್ಷಣಗಳ ನಂತರ ಎಚ್ಚರವಾದರೆ ಕಷ್ಟ. ರಾತ್ರಿಯಂತೆ ಕೋಪ ಮಾಡಿಕೊಳ್ತಾರೆ. ಎದ್ದು ಹೋಗಿಬಿಡಬೇಕು ಎಂದುಕೊಂಡೇ ಸರಿಯಲು ನೋಡಿದಳು. ಬಳಸಿದ್ದ ಹಿಡಿತ ಬಿಗಿಯಾಗೇ ಇತ್ತು. ನನ್ನನ್ನು ಹೀಗೆ ನೋಡಿದರೆ ಬೆಳಿಗ್ಗೆ ಬೆಳಿಗ್ಗೆ ಕೋಪ ಮಾಡಿಕೊಳ್ತಾರೆ, ರಾತ್ರಿ ಎಷ್ಟು ಕೋಪದಿಂದ ಇದ್ದರು ಎಂದು ಅತ್ತೆ ಬರ್ತ್ಡೇ, ನಾನೇ ಮೊದಲು ವಿಶ್ ಮಾಡಬೇಕು ಮೆಲ್ಲಗೆ ತನಗೆ ತಾನೇ ಹೇಳಿಕೊಂಡಿದ್ದಳು.
ಕಣ್ಣು ಬಿಟ್ಟು ನೋಡಿದ ಗೌತಮ್ ನೋಟಕ್ಕೆ ತಡವರಿಸಿದ್ದಳು. ನಿದ್ದೆಗಣ್ಣಿನಲ್ಲಿ ಗೊತ್ತಾಗಲಿಲ್ಲ, ಈ ಕಡೆ ಬಂದು ಬಿಟ್ಟಿದ್ದೀನಿ ಎಂದಿದ್ದಳು. ಇವಳೀಗೆ ಅರ್ಥ ಮಾಡಿಕೊಂಡಿದ್ದಾಳ ಎಂದುಕೊಂಡವನು. ನಿನ್ನ ಬುದ್ಧಿ ಎಲ್ಲಿ ಬಿಡ್ತೀಯ ಹೇಳುತ್ತಾ ಎದ್ದು ನಿಂತವನು ಹೊರಗೆ ನಡೆದಿದ್ದ. ಕೂದಲು ಗಂಟಾಕಿಕೊಳ್ಳುತ್ತಾ ಎದುರಾದ ಇಂದ್ರಾಣಿಯವರು, ಇಂದು ಬೇಗ ಎದ್ದಿದ್ಯಾ, ಇನ್ನೂ ಸ್ವಲ್ಪ ಹೊತ್ತು ಮಲಗಬೇಕಾಗಿತ್ತು ಎಂದಿದ್ದರು. ಅವರ ಕಣ್ಣಿನಲ್ಲಿದ್ದ ವಾತ್ಸಲ್ಯ ಕಾಳಜಿಗೆ ಮನ ಅರಳಿತು. ಬಳಿ ಬಂದವನು, ಹ್ಯಾಪಿ ಬರ್ತ್ಡೇ ಅಮ್ಮ ಹೇಳಿ ಅವರ ಕಾಲು ಮುಟ್ಟಿ ನಮಸ್ಕರಿಸಿದ. ಚಂದನ ಮಹೇಂದ್ರ ಅವರು ಬರ್ತ್ಡೇ ದಿನ ಹೀಗೆ ನಡೆದುಕೊಂಡಿದ್ದು ನೆನಪಾಗಿತ್ತು. ಎದ್ದೇಳು ಗೌತಮ್, ಇದೆಲ್ಲ ಯಾಕೆ? ದೇವರನಿಗೆ ಸಕಲ ಐಶ್ವರ್ಯ ಕೊಟ್ಟು ಸಂತೋಷವಾಗಿ ಇಟ್ಟಿರಲಿ, ಹೆಂಡತಿ ಮಕ್ಕಳೊಂದಿಗೆ ಸುಖವಾಗಿ ಜೀವನ ನಡೆಸು ಎಂದವರು ತಮಗೂ ಎತ್ತರಕ್ಕೆ ಬೆಳೆದಿದ್ದ ಮಗನನ್ನು ನೋಡುತ್ತಲೇ ಮನ ತುಂಬಿ ಬಂದಾಗ ತಲೆ ನೆವರಿಸಿದರು. ಹಾಗೆ ಅವನ ತೋಳಿಗೆ ತಲೆ ಹಚ್ಚಿದ್ದರು. ಗೌತಮ್ ಅವರ ಮನಸ್ಥಿತಿ ಅರಿತು ತೋಳಿನಿಂದ ಬಳಸಿ, ಯಾವುದಕ್ಕೂ ನೀವು ಯೋಚಿಸಬೇಡಿ ಎಂದಿದ್ದ. ಪುಟ್ಟ ಮಗುವಾಗಿದ್ದಾಗ ನಾನು ತೋಳಿನಿಂದ ಬಳಸಿ ನಾನಿದ್ದೀನಿ ಮಗನೇ ಎಂದು ಧೈರ್ಯ ನೀಡಬೇಕಾಗಿತ್ತು. ಅಂಥ ಸಮಯದಲ್ಲಿ ಅವನನ್ನು ಬಿಟ್ಟು ಹೋಗಿಬಿಟ್ಟೆ. ಈಗ ನನ್ನ ಮಗನಿಂದ ಅಂಥ ಒಂದು ಸಾಂತ್ವನ ಭರವಸೆ ಸಿಕ್ಕಿದೆ ಎನಿಸಿದಾಗ ಗೌತಮ್ ನನ್ನ ಕ್ಷಮಿಸಿಬಿಡು ಕಂದ ಎಂದಿದ್ದರು. ಅರ್ಥ ಮಾಡಿಕೊಂಡವನು, ಹಳೆಯದನ್ನೆಲ್ಲ ಮರೆತು ಬಿಡಿ, ಸತ್ಯ ಇಷ್ಟೇ, ನೀವು ನನಗೆ ಜನ್ಮ ಕೊಟ್ಟವರು. ನಿಮ್ಮ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ದರೆ ಮಗುವನ್ನು ಖಂಡಿತ ಉಳಿಸಿಕೊಳ್ತಿರಲಿಲ್ಲ. ಒಂಟಿಯಾಗಿ ಹೊಳಿದು ಸಮಾಜದ ಮಾತು ಅವಮಾನಗಳನ್ನು ಸಹಿಸಿ ಮೆಟ್ಟಿ ನಿಂತು 9 ತಿಂಗಳು ನನ್ನ ಹೊತ್ತು ಸಾವಿನೊಂದಿಗೆ ಸೆಣಸಿ ಜನ್ಮ ನೀಡಿದ್ದೀರಲ್ಲ, ಇದಕ್ಕಿಂತ ಇನ್ನೇನು ಬೇಕು? ಜನ್ಮ ಪೂರ್ತಿ ನಾನು ಋಣಿಯಾಗಿಯೇ ಇರಬೇಕು. ಮನಸ್ಸಿನಲ್ಲಿ ಬೇಡದ ಕಹಿ ತುಂಬಿಕೊಳ್ಬೇಡಿ. ನೀವು ನನ್ನ ತಾಯಿ ಎಂದು ಹೇಳಿಕೊಳ್ಳಲು ಹೆಮ್ಮೆ ಪಡ್ತೇನೆ. ನಿಮ್ಮ ಸಾಧನೆ ಕಡಿಮೆ ಇಲ್ಲ ಎಂದಿದ್ದ. ಇಂದ್ರಾಣಿಯವರು, ಇಷ್ಟು ಸಾಕು ಗೌತಮ್. ಅಷ್ಟು ಪ್ರಶಸ್ತಿಗಳು ಬಂದಾಗ ಆದ ಸಂತೋಷಕ್ಕಿಂತ ಈ ಕ್ಷಣ, ಈ ಬದುಕು, ಈ ಸಾರ್ಥಕತೆ ಮಿಗಿಲು ಎನಿಸ್ತಿದೆ. ಅಂದು ನಡೆದ ಕಲ್ಲು ಮುಳ್ಳಿನ ಹಾದಿ ಇಂದು ಹೂವಿನ ಹಾದಿ ಎನಿಸ್ತಿದೆ ಹೇಳುತ್ತಲೇ ಅವನ ಕೊರಳನ್ನು ಕೊಂಚ ಬಾಗಿಸಿಕೊಂಡು ಹಣೆಗೆ ಮುತ್ತಿಟ್ಟಿದ್ದರು. ಗೌತಮ್ ಕಣ್ಣುಗಳು ತೆಲುವಾಗಿ ತುಂಬಿತ್ತು. ಶಾಲೆಗೆ ಹೋಗುವ ಸಮಯದಲ್ಲಿ ಗೇಟಿನ ಬಳಿ ಕೆಲವು ತಾಯಂದಿರು ಮಕ್ಕಳ ಹಣೆಗೆ ಮುತ್ತಿಟ್ಟು ಮತ್ತೊಮ್ಮೆ ತಬ್ಬಿ ಕಳಿಸಿಕೊಡುತ್ತಿದ್ದರು. ದೃಶ್ಯ ನೆನಪಾಗಿತ್ತು. ನಿಜ, ದೇವರು ಎಲ್ಲರ ಹಣೆಯಲ್ಲಿ ಬರೆದಿರುತ್ತಾನೆ, ಆದರೆ ಅದು ಸಿಗುವ ಸಮಯಕ್ಕೆ ಸಿಕ್ಕೇ ಸಿಗುತ್ತದೆ. ಪಡೆದುಕೊಳ್ಳಲು ತಾಳ್ಮೆ ಬೇಕಷ್ಟೇ. ಬದುಕಲು ಎಲ್ಲವೂ ಸಿಕ್ಕಿದೆ ಎಂದುಕೊಂಡ ಚಂದನ. ನಾನು ಮೊದಲು ವಿಶ್ ಮಾಡೋಣ ಎಂದುಕೊಂಡಿದ್ದೆ. ಹೇಳಿದವಳ ಕಡೆ ಇಬ್ಬರು ನೋಡಿದ್ದರು. ಅಷ್ಟು ನೆನಪಿದ್ದರೆ ಬೇಗ ಎದ್ದೇಳಬೇಕಾಗಿತ್ತು. ಇದೆಲ್ಲ ಗೊತ್ತಾಗೋಲ್ಲ. ತಂದೆ ಕರೆಯುತ್ತಿದ್ದ ಹಾಗೆ ಕೋಲೆ ಬಸವನ ರೀತಿ ತಲೆ ಹಲ್ಲಾಡಿಸಿಕೊಂಡು ಹೋಗುವುದು ಗೊತ್ತಾಗುತ್ತೆ. ಎತ್ತಿ ಹಾಡಿಯೇ ಅಲ್ಲಿಂದ ಸರಿದಿದ್ದ. ಬಳಿ ಬಂದ ಸೊಸೆಯ ಕೆನ್ನೆ ಸವರಿದವರು, ಇನ್ನು ಸರಿ ಹೋಗಲಿಲ್ವಾ ಕೇಳಿದರು. ಪಕ್ಕಕ್ಕೆ ಹೋದರೆ ಜಗಳಕ್ಕೆ ಬರ್ತಾರೆ ಎಂದಿದ್ದಳು. ಹೋಗುತ್ತಿದ್ದ ಗೌತಮ್ ಅವಳ ಮಾತು ಕೇಳಿ ತಿರುಗಿ ನೋಡಿದ್ದ. ಅವನು ತಿರುಗಿ ಬರುತ್ತಲೇ ಇಂದ್ರಾಣಿಯವರು ಅವರವರೇ ಮಾತನಾಡಿ ಸರಿಪಡಿಸಿಕೊಳ್ಳಲಿ ಎಂದುಕೊಂಡವರು ಅಲ್ಲಿಂದ ಸರಿದು ಹೋಗಿದ್ದರು. ಅದನ್ನು ಪ್ರಯತ್ನ ಅಂತ ಯಾರಿಗಾದರೂ ಹೇಳಿಬಿಟ್ಟೆಯಾ? ಸುಸೈಡ್ ಮಾಡಿಕೊಂಡು ಬಿಡ್ತಾರೆ. ನಿನ್ನ ಪ್ರಯತ್ನ ನಿನ್ನ ಹಾಗೇ ಇತ್ತು. ನಾಲಾಯಕ್ ಥರ. ಜಗಳ ಅಲ್ಲ, ರೂಮಿನಿಂದ ಹೊರಗೆ ಕಳಿಸಬೇಕು ಎನಿಸ್ತಿತ್ತು. ಕೋಪ ಮಾಡಿಕೊಂಡಿರುವ ಗಂಡನ ಜೊತೆ ಹೇಗೆ ನಡೆದುಕೊಳ್ಬೇಕು ಎಂದು ಗೊತ್ತಿಲ್ಲ. ಮಾರು ದೂರ ಉಳಿಯುತ್ತೀಯ ಇದ್ದ ಅಸಮಾಧಾನ ಹೊರಗೆ ಹಾಕಿದ್ದ. ಚಂದನ ಯೋಚಿಸುತ್ತಾ, ನಿನ್ನೆ ಪಕ್ಕಕ್ಕೆ ಬಂದಾಗ ಸರಿದು ಕುಳಿತು ಬಿಟ್ರಿ ಎಂದಿದ್ದಳು. ನಿಮಗೆ ಅಷ್ಟೇ ಸಾಕಾಗಿತ್ತೇನು? ಅದನ್ನೇ ನೆಪ ಮಾಡಿಕೊಂಡು ನೆಮ್ಮದಿಯಾಗಿ ಮಲಗಿಬಿಟ್ಟಿಯಲ್ಲ. ನಿಮ್ಮ ಕೋಪ ಗೊತ್ತಿತ್ತಲ್ಲ, ಕಡಿಮೆ ಆಗಲಿ ಎಂದುಕೊಂಡು ಮಲಗಿಬಿಟ್ಟೆ. ಕಡಿಮೆ ಅಲ್ಲ, ಇನ್ನೂ ಹೆಚ್ಚಾಗಿದೆ. ನನ್ನಿಂದ ದೂರನೇ ಇರು ಹೇಳಿ ನಡೆದಿದ್ದ. ಇವರಿಷ್ಟು ಮಾತು ಯಾವ ಅರ್ಥದಲ್ಲಿ ಹೇಳಿದ್ರು? ಯೋಚಿಸ್ತಾ ನಿಂತವಳು ದೇವಸ್ಥಾನಕ್ಕೆ ಹೋಗಬೇಕೆನ್ನುವುದು ನೆನಪಾದಾಗ ಬೇಗ ಪೂಜೆ ಮುಗಿಸಬೇಕು ಹೇಳಿಕೊಂಡು ನಡೆದಿದ್ದಳು. ಸರೋಜಮ್ಮ ಮನೆ ಕೆಲಸವನ್ನೆಲ್ಲ ಮುಗಿಸಿದ್ದರು. ಚಂದನ ಸ್ನಾನ ಮಾಡಿ ಬಂದವಳು
ಪೂಜೆ ಮುಗಿಸಿದ್ದಳು. ಇಂದ್ರಾಣಿ ಅವರು ಪಾವನಿ ಮೊದಲೇ ಒಂದು ಸೀರೆ ಕೊಡಿಸಿ ಹುಟ್ಟುಹಬ್ಬದ ದಿನ ಇದನ್ನೇ ಹಾಕಿಕೊಳ್ಬೇಕು ಎಂದು ಹೇಳಿದ ಕಾರಣ ಅದೇ ಸೀರೆ ಹುಟ್ಟು ಬಂದವರು ದೇವರ ಎದುರು ನಿಂತು ಕೈಮುಗಿದು ಜೀವನದಲ್ಲಿ ಸೋತು ಹೋದಂಥ ಭಾವನೆ ಇತ್ತು. ಆದರೆ ಇಂದು ಎಲ್ಲ ಪಡೆದುಕೊಂಡಿದ್ದೇನೆ. ನಿನ್ನ ಆಶೀರ್ವಾದ ನನ್ನ ಕುಟುಂಬದ ಮೇಲೆ ಹೀಗೇ ಇರಲಿ ಬೇಡಿಕೊಂಡಿದ್ದರು. ತಯಾರಾಗಿದ್ದ ಗೌತಮ್ ಕೂಡ ಬಂದು ಅವರ ಪಕ್ಕ ನಿಂತು ದೇವರಿಗೆ ಕೈಮುಗಿದಿದ್ದ. ನಾನು ಕಳೆದುಕೊಂಡಿದ್ದನ್ನೆಲ್ಲ ತಿರುಗಿ ಕೊಟ್ಟಿದ್ಯಾ, ಮತ್ತೇನು ಕೇಳುವುದಿಲ್ಲ. ಕೊಟ್ಟಿರುವುದನ್ನು ಉಳಿಸಿಕೊಟ್ಟು ಬಿಡು, ಮತ್ತೆ ಕಸಿದುಕೊಳ್ಬೇಡ. ಹಾಗೆಂದುಕೊಳ್ಳುತ್ತಿರುವಾಗ ಕೃಷ್ಣ ಪ್ರಸಾದ್ ಅವರ ಮುಖ ನೆನಪಾಗಿತ್ತು. ಆರತಿ ತಟ್ಟೆ ಹಿಡಿದ ಮಡದಿಯ ಕಡೆ ನೋಡಿದವನು ಆರತಿ ತೆಗೆದುಕೊಂಡು ಇನ್ನೊಮ್ಮೆ ಅವರು ಕರೆದುಕೊಂಡು ಹೋಗಲು ನೋಡಲಿ, ಇವಳು ಅವರ ಜೊತೆ ಹೋಗೋ ಯೋಚನೆ ಮಾಡಲಿ, ಹಾಗೆ ಇದೆ ಇಬ್ಬರಿಗೂ ಹೇಳಿಕೊಂಡು ಎಲ್ಲಿ ತಾತ ಅವರು ದೇವಸ್ಥಾನಕ್ಕೆ ಬರ್ತಾರಾ ಎಂದಿದ್ದ. ಬರ್ತೀನಿ ಕಣೋ, ನಾನೇ ಅರ್ಚನೆಗೆ ಅಭಿಷೇಕಕ್ಕೆ ಹೇಳಿರೋದು ಹೇಳುತ್ತಲೇ ಕೈಯಲ್ಲಿದ್ದ ಒಡವೆಗಳಿದ್ದ ಬಾಕ್ಸ್ಗಳನ್ನು ಹಿಡಿದು ಬಂದವರು. ಇಂದ್ರಾಣಿ, ಚಂದನ, ಇಬ್ಬರು ಬನ್ನಿ. ಇದೆಲ್ಲ ನನ್ನ ಹೆಂಡತಿ, ಹಾಗೆ ನನ್ನ ತಾಯಿ ಮತ್ತು ಅಜ್ಜಿದು ಹಳೆ ಕಾಲದ ಒಡವೆಗಳು. ಇನ್ನೆಷ್ಟು ದಿನ ನನ್ನ ರೂಮಿನಲ್ಲಿ ಇಟ್ಟುಕೊಳ್ಳಲಿ, ನಿಮ್ಮಿಬ್ಬರಿಗೆ ಸೇರಿದ್ದು. ನಿಮಗೆ ಯಾವುದು ಬೇಕು ತೆಗೆದುಕೊಳ್ಳಿ ಎಂದಿದ್ದರು. ಹಳೆಯ ಕಾಲದ ಒಡವೆಗಳಾದರೂ ಒಂದಕ್ಕಿಂತ ಒಂದು ತುಂಬ ಸುಂದರವಾಗಿತ್ತು. ಚಂದನ ಒಂದು ಹೊತ್ತು ಕಾಸಿನ ಸರ ಕೈಗೆತ್ತಿಕೊಂಡವಳು. ಅತ್ತೆ, ನಿಮ್ಮ ಸೀರೆಗೆ ಇದು ಮ್ಯಾಚ್ ಆಗುತ್ತೆ ಹೇಳಿ ಅವರ ಕೊರಳಿಗೆ ಅವರು ಬೇಡ ಎನ್ನುತ್ತಿದ್ದರೂ ಹಾಕಿದಳು. ನಿಜವಾಗಿಯೂ ಅವರಿಗೆ ಅದು ತುಂಬ ಚೆನ್ನಾಗಿ ಕಾಣುತ್ತಿತ್ತು. ಮಹೇಂದ್ರ ಅವರು, ಈಗ ನೋಡು, ಈ ಮನೆ ಯಜಮಾನಿಯ ಕಲೆ ಬಂತು, ಹಾಗೆ ಸುಮ್ಮನೆ ಮಾತಿಗೆ ಹೇಳಿದ್ದರು. ಇಂದ್ರಾಣಿ ಅವರು ಪದಕದ ರೀತಿಯ ಒಂದು ನೆಕ್ಲೆಸ್ ಆಯ್ಕೆ ಮಾಡಿ ಅದಕ್ಕೆ ಹೊಂದಿಕೊಳ್ಳುವ ಓಲೆ ಜುಮುಕಿ ಕೈಗೆತ್ತಿಕೊಂಡವರು. ತಗೋ ಎನ್ನುತ್ತಾ ತಾವೇ ಸೊಸೆಗೆ ತೊಡಿಸಿದರು. ಮಹೇಂದ್ರ ಅವರಿಗಂತೂ ಇನ್ನಿಲ್ಲದ ಸಂಭ್ರಮ. ಕೇಳುವವರೇ ಇಲ್ಲದೆ ಇಷ್ಟು ವರ್ಷಗಳು ಸುಮ್ಮನೆ ಒಂದೆಡೆ ಇದ್ದ ಒಡವೆಗಳನ್ನು ಮನೆಯ ಹೆಣ್ಣು ಮಕ್ಕಳು ಇಷ್ಟಪಟ್ಟು ಧರಿಸಿದ್ದು ಸಂತೋಷವಾಗಿತ್ತು. ಗೌತಮ್, ಇದರಲ್ಲಿ ಪಾವನಿಗೆ ಪ್ರಕೃತಿಗೆ ಸೂಟ್ ಆಗುವಂಥದ್ದು ತೆಗೆದುಬಿಡಿ, ಇನ್ನೇನು ರಮೇಶ್ ಕರೆದುಕೊಂಡು ಬರ್ತಾನೆ ಎಂದಿದ್ದ. ಇಂದ್ರಾಣಿ ಅವರು, ನಾನು ಅದನ್ನು ಯೋಚಿಸ್ತಿದ್ದೇನೆ ಎನ್ನುತ್ತಾ ಅವಳಿಗೆ ಮಕ್ಕಳಿಗೆ ಕೆಲವು ಒಡವೆಗಳನ್ನು ಆಯ್ಕೆ ಮಾಡಿದ್ದರು. ಒಳಗೆ ಬಂದವರತ್ತ ನೋಡಿದ ಗೌತಮ್, ಇಷ್ಟೊತ್ತಿಗೆ ಬರುವುದು, ಇನ್ನು ದೇವಸ್ಥಾನಕ್ಕೆ ಹೋಗಿ ಬರಬೇಕು, ನನಗೆ ಮೀಟಿಂಗ್ ಇದೆ, ಬೇಗ ಹೋಗಬೇಕು ಎನ್ನುತ್ತಲೇ ಮಗುವನ್ನು ಎತ್ತಿಕೊಂಡವನು. ಪಾವನಿ, ಇದರಲ್ಲಿ ನಿನಗೆ ಬೇಕು ಎನಿಸಿದನ್ನು ಆಯ್ಕೆ ಮಾಡು ಎನ್ನುತ್ತಾ ಅಲ್ಲಿದ್ದ ಒಂದು ಪುಟ್ಟ ಚೈನನ್ನು ತೆಗೆದು ಮಗುವಿನ ಕೊರಳಿಗೆ ಹಾಕಿದ. ಅಷ್ಟೊಂದು ಒಡವೆಗಳನ್ನು ಒಟ್ಟಿಗೆ ನೋಡಿದ ಪಾವನಿ, ಏನು ಇಂದು ಎಲ್ಲ ಒಟ್ಟಿಗೆ ಹೊರಗೆ ತೆಗೆದಿದ್ದೀರಾ ಎಂದಿದ್ದಳು. ಇಂದ್ರಾಣಿ ಅವರು, ನೋಡು, ಇದು ನಿನಗೆ ಹೊಂದುತ್ತವೆ ಹೇಳಿ ಅವಳ ಮುಂದೆ ಒಡವೆಗಳನ್ನು ಹಿಡಿದಿದ್ದರು. ಮುಜುಗರಗೊಂಡವಳು, ಬೇಡ ಅಮ್ಮ ಎಂದಿದ್ದಳು. ಇಂದ್ರಾಣಿ ಅವರು ಗದರಿ, ಯಾಕೆ ಬೇಡ, ನೀನು ಹೀಗೆಲ್ಲ ನಡೆದುಕೊಂಡರೆ ನಮಗೆಲ್ಲ ಬೇಸರ ಆಗ್ತದೆ. ತಗೋ, ಹಿರಿಯರ ಆಶೀರ್ವಾದ ಇರುತ್ತೆ, ನೀನು ಈ ಮನೆಗೆ ಸೇರಿದವಳೆ ಹೇಳುತ್ತಾ ಕೊರಳಿಗೆ ಒಂದು ಹಾರ ಹಾಕಿದ್ದರು. ರಮೇಶ್, ನನಗೂ ಕೆಲಸಕ್ಕೆ ತಡವಾಗುತ್ತದೆ, ಬೇಗ ದೇವಸ್ಥಾನಕ್ಕೆ ಹೋಗಿ ಬಂದು ಬಿಡೋಣ ಎಂದಿದ್ದ. ನಂತರ ಇಂದ್ರಾಣಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿದ. ಪಾವನಿ ಕೂಡ ಅವರಿಗೆ ಶುಭಾಶಯ ತಿಳಿಸಿ ಕಾಲು ಮುಟ್ಟಿ ನಮಸ್ಕರಿಸಿದಳು. ಎಲ್ಲರೂ ದೇವಸ್ಥಾನಕ್ಕೆ ಬಂದಿದ್ದರು. ಹಳೆ ಕಾಲದ ಒಡವೆಯಲ್ಲಿ, ರೇಷ್ಮೆ ಸೀರೆಯಲ್ಲಿ ಎಂದಿಗಿಂತ ಮುದ್ದಾಗಿ ಕಾಣುತ್ತಿದ್ದ ಮಡದಿಯಿಂದ ನೋಟ ಸರಿಸುವುದೇ ಗೌತಮ್ಗೆ ಕಷ್ಟ ಎನಿಸಿತು. ನಾಲಾಯಕ್ ಸುಮ್ಮನೆ ಇದ್ದರೂ ಕಾಡುತ್ತಾಳೆ ಹೇಳಿಕೊಂಡೆ ಅವಳ ಪಕ್ಕ ನಿಂತು ದೇವರ ದರ್ಶನ ಪಡೆದಿದ್ದ. ಮೊದಲೆಲ್ಲ ಏನು ಕೇಳದೇ ಇದ್ದವನು ಈಗ ತನ್ನವರುಗಳಿಗಾಗಿ ಸಂಬಂಧಪಟ್ಟಂತೆ ಬೇಡಿಕೆ ಇಟ್ಟಿದ್ದ. ದೇವಸ್ಥಾನದ ಹೊರಗಿನ ಆವರಣಕ್ಕೆ ಬರುತ್ತಲೇ ಕೈಯಲ್ಲಿ ಕುಂಕುಮ ಹಿಡಿದು ಅವನ ಎದುರು ನಿಂತವಳ ನೋಡಿದ್ದ. ಎಲ್ಲರೂ ಪ್ರದಕ್ಷಿಣೆ ಹಾಕುತ್ತಿದ್ದ ಕಾರಣ ಇಬ್ಬರೇ ನಿಂತಿದ್ದರು. ನಿಂತ ರೀತಿ ಅರ್ಥವಾಗಿತ್ತು, ಇದಕ್ಕೇನು ಕಡಿಮೆ ಇಲ್ಲ ಹೇಳುತ್ತಲೇ ಅವಳ ಹಣೆಗೆ ಕುಂಕುಮ ಇಟ್ಟಿದ್ದ. ಸಮಾಧಾನವಾಗಿದ್ದವನ ನೋಡಿ ಸಂತೋಷಗೊಂಡವಳು, ಕೋಪ ಕಡಿಮೆ ಆಯ್ತಾ ಕೇಳಿದ್ದಳು. ಹೇಳಿದ್ದ ನಿಂಗೆ ಕಡಿಮೆ ಆಯಿತು ಅಂತ, ನೀನು ನಡ್ಕೊಳ್ತಾ ಇರೋದು ನೋಡಿದರೆ ಇನ್ನೂ ಜಾಸ್ತಿ ಆಗ್ತಾ ಇದೆ. ಏನೋ ಹೋಗಲಿ ಪಾಪ ಅಂತ ಬೊಟ್ಟು ಇಟ್ಟಿದ್ದು, ಹೋಗಿ ಕೆಲಸ ನೋಡು ರೇಗಿದ್ದ. ಕೇಳಿಸಿಕೊಂಡ ಪಾವನಿ ಬೆಳಿಗ್ಗೆ ಬಂದವಳು ಮಂಕಾಗಿದ್ದ ಚಂದನ ಮುಖ ನೋಡುತ್ತಾ,
ಅತ್ತಿಗೆ, ಹೀಗೆ ಮಂಕಾದರೆ ಹೇಗೆ? ಎಷ್ಟು ಚೆನ್ನಾಗಿದ್ಯಾ. ನೀನು ಮನಸ್ಸು ಮಾಡಿದರೆ ಗಂಡನನ್ನು ಸೆರಗಿಗೆ ಗಂಟಾಕಿಕೊಳ್ಬೋದು ಎಂದಿದ್ದಳು ರೇಗಿಸುವ ರೀತಿ. ಗೌತಮ್, ನಾನೇ ಸೆರಗಿನೊಳಗೆ ಕುಳಿತರು ಈ ಮುಖಕ್ಕೆ ಗಂಟಾಕುವುದು ಬರುವುದಿಲ್ಲ ಹೇಳಿ ಕಾರಿನ ಕಡೆ ನಡೆದಿದ್ದ. ಎಲ್ಲರೂ ಒಟ್ಟಿಗೆ ಕುಳಿತು ಬೆಳಗಿನ ತಿಂಡಿ ಮುಗಿಸಿದರು. ರಮೇಶ್ ಸಂಜೆ ಬೇಗ ಬರುವುದಾಗಿ ತಿಳಿಸಿ ಮಕ್ಕಳಿಗೆ ಮುತ್ತಿಟ್ಟವನು ಯಾರೂ ತಮ್ಮತ್ತ ನೋಡುತ್ತಿಲ್ಲ ಎನಿಸಿದಾಗ ಹೆಂಡತಿಗೂ ಮುತ್ತಿಟ್ಟು ಹೊರಗೆ ನಡೆದಿದ್ದ. ಆಕಸ್ಮಿಕವಾಗಿ ಚಂದನ ಗೌತಮ್ ಇಬ್ಬರು ನೋಡಿದ್ದರು. ಗೌತಮ್, ನಾನು ಹೊರಡ್ತೀನಿ ಹೇಳಿ ಫೈಲೊಂದು ರೂಮಿನಲ್ಲಿ ಉಳಿದದ್ದು ನೆನಪಾಗಿ ರೂಮಿಗೆ ಬಂದಿದ್ದ. ಹಿಂದೆ ಬಂದ ಚಂದನ, ಸಂಜೆ ಬೇಗ ಬನ್ನಿ ಹೇಳಿದ್ದಳು. ಅದು ನನಗೆ ಗೊತ್ತು, ನೀನು ಹೇಳಬೇಕಾಗಿಲ್ಲ. ರಮೇಶ್ ನೋಡು ಹೇಗೆ ನಡೆದುಕೊಂಡ. ಅಂದರೆ ಪಾವನಿ ಅವನನ್ನು ಹಾಗೆ ಇಟ್ಟುಕೊಂಡಿದ್ದಾಳೆ ಎಂದಿದ್ದ. ಅತ್ತೆ ಹಾಗೂ ಪಾವನಿಯ ಮಾತು ಕೇಳಿ ಅದನ್ನು ತಲೆಯಲ್ಲೇ ತುಂಬಿಕೊಂಡಿದ್ದ ಚಂದನ, ನಾನು ರಾತ್ರಿ ನಿಮ್ಮನ್ನು ಸೆರಗಿನಲ್ಲಿ ಗಂಟಾಕಿಕೊಳ್ಳಲು ಪ್ರಯತ್ನಿಸಿದೆ ತಾನೆ ಎಂದಿದ್ದಳು. ಗೌತಮ್ ಮುಖವನ್ನು ಒಂದು ರೀತಿ ಮಾಡಿಕೊಂಡು ಮೊಬೈಲ್ ಜೇಬಿಗೆ ಸೇರಿಸುತ್ತಾ ಬಳಿಗೆ ಬಂದವನು, ರಾತ್ರಿ ನೀ ನನ್ನನ್ನು ನಿನ್ನ ಸೆರಗಿಗೆ ಗಂಟಾಕಿಕೊಳ್ಳಲು ಪ್ರಯತ್ನಿಸಿದ ರೀತಿ ನೋಡಿದರೆ ತೆಗೆದು 4 ಬಾರಿಸಬೇಕು ಎನಿಸ್ತದೆ. ನೀನು ಮುಂದುವರಿದ ಚಂದವೋ. ದೇವರೇ ಮೆಚ್ಚಬೇಕು. ಜೀವನದಲ್ಲಿ ಮತ್ತೆಂದು ಅಂತ ಪ್ರಯತ್ನ ಮಾಡಬೇಡ ಗಂಭೀರವಾಗಿ ಹೇಳಿದ್ದ. ಚಂದನ, ಸರಿಯಾಗಿ ಪ್ರಯತ್ನ ಪಡಲಿಲ್ವಾ ಯೋಚಿಸುತ್ತಾ ಕೇಳಿದಳು. ಇನ್ನು ಮಾರು ದೂರದಲ್ಲಿ ಕುಳಿತು ಪ್ರಯತ್ನಿಸಬೇಕಾಗಿತ್ತು. ಅಷ್ಟು ನಾನು ಬೇಕು ಅನಿಸಿದರೆ ನೀನೇ ಲ್ಯಾಪ್ಟಾಪ್ ತೆಗೆದಿಟ್ಟು. ಕಣ್ಣರಳಿಸಿ ಕೇಳಿಸಿಕೊಳ್ಳುತ್ತಿದ್ದವಳು, ತೆಗೆದಿಟ್ಟು ಏನು ಮಾಡಬೇಕಾಗಿತ್ತು? ಭಜನೆ ಮಾಡಬೇಕಾಗಿತ್ತು. ತೆಪ್ಪಗೆ ಹೋಗು, ತಲೆಗೆಡಿಸಬೇಡ. ಇನ್ನೊಂದು ಮಾತು ಜಗಳ ಆಡಿದ ಸಮಯದಲ್ಲಿ ಈ ರೀತಿ ಸೀರೆ ಹೊಟ್ಟು ಮಾರು ದೂರ ನಿಂತು ನುಳಿಯಬೇಡ ಎಂದಿದ್ದ. ಕತೆ ಮುಂದುವರಿಯುತ್ತದೆ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಆ್ಯಂಡ್ ಶೇರ್ ಕೊಡಿ.